ಶಿಕ್ಷಕರಿಗೆ ಕೊಟ್ಟ ಮಾತನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಉಳಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಯ ಯಾವ ಶಿಕ್ಷಕರಿಗೆ ಅದ್ಯಾವ ಮಾತು ಕೊಟ್ಟಿದ್ರು, ಆ ಸಂದರ್ಭ ಯಾವುದು, ಕೊಟ್ಟ ಮಾತನ್ನ ಎಚ್.ಡಿಗೆ ಉಳಿಸಿಕೊಂಡಿದ್ದು ಹೇಗೆ ಅನ್ನೋ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮಂಡ್ಯದ ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ಕಳೆದ 15 ತಿಂಗಳಿನಿಂದ ಸಂಬಳವಾಗಿರಲಿಲ್ಲ. ಕಾರ್ಯಕ್ರಮವೊಂದರ ನಿಮಿತ್ತ ಶಾಲೆಗೆ ಭೇಟಿ ಕೊಟ್ಟಿದ್ದಾಗ ಶಿಕ್ಷಕರ ಸಮಸ್ಯೆ ಬಗ್ಗೆ ಗೊತ್ತಾಗಿದೆ. ತಕ್ಷಣವೇ ಬಾಕಿ ಸಂಬಳವನ್ನ ಕೊಡುವುದಾಗಿ ಘೋಷಿಸಿದ್ರು. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ನಾನು ಬೆಂಬಲಿಗನಾಗಿರ್ತೇನೆ ಅನ್ನುವಂತ ಭರವಸೆಯನ್ನು ನೀಡಿ ಅಂದು ಕೊಟ್ಟಿದ್ದ ಮಾತನ್ನ ಇಂದು ಎಚ್.ಡಿಗೆ ಪೂರೈಸಿದ್ದಾರೆ. ಶಿಕ್ಷಕರ ಸಂಬಳಕ್ಕಾಗಿ ಬರೋಬ್ಬರಿ 19,94,200 ರೂಪಾಯಿಗಳನ್ನ ಎಚ್.ಡಿ. ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಐಟಿಐ ಕಾಲೇಜ್ ಇದೆ. ಈ ಆವರಣ ಮತ್ತು ಈ ಕಟ್ಟಡ ಬಳಿಕ ಮಾತನಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈಶುಗರ್ ಶಾಲಾ ಶಿಕ್ಷಕರಿಗೆ ಸಂಬಳ ಆಗಿಲ್ಲ ಅಂತ ಹೇಳಿದ್ರು. ಲೋಕಸಭಾ ಸದಸ್ಯನಾಗಿ ನನಗೆ ಬರುವಂತಹ ಸಂಬಳವನ್ನ ನೀಡ್ತೇನೆ ಅಂತ ಹೇಳಿದ್ದೆ. ಅದರಂತೆ ಸಂಬಳದ ಮೊದಲ ಬಾಬ್ತನ್ನ ನೀಡಿದ್ದೇನೆ. 19.94 ಲಕ್ಷ ರೂಪಾಯಿಗಳನ್ನ ಇಂದು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಕ್ಕೂ ಈ ಶಾಲೆಯ ಉಳುವಿನ ಬಗ್ಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಉತ್ತಮ ರೀತಿಯಲ್ಲಿ ಉಪಯೋಗ ಪಡ್ಕೊಂಡು ಅದನ್ನ ಯಾವುದೇ ರೀತಿ ದುರ್ಬಳಕೆಗೆ ಅವಕಾಶ ಕೊಡದೆ ನಮ್ಮ ಹಳ್ಳಿಯ ಮಕ್ಕಳ ಬದುಕುಗೋಸ್ಕರವಾಗಿ ನೀನ್ ದೊಡ್ಡ ಹಿರಿಯರಿದ್ದೀರಿ, ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು. ಆ ನಿಟ್ಟಿನಲ್ಲಿ ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಾನು ಏನ್ ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಎಲ್ಲಾ ರೀತಿ ನಿಮ್ ಜೊತೆಲಿದ್ದೇನೆ. ಭಗವಂತ ಒಳ್ಳೇದ್ ಮಾಡ್ಲಿ. ಉತ್ತಮವಂತ ರೀತಿಯಲ್ಲಿ ಈ ಒಂದು ಶಾಲೆ ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಶುಗರ್ ಫ್ಯಾಕ್ಟರಿದ ಒಂದು ಭಾಗ. ಆದರೆ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿ ಗುಣಾತ್ಮಕವಾದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲಿ ತಮಿಳ್ನಾಡೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ತಮ್ಮಣ್ಣವರು ಬಂದ್ರು, ಅವರು ಸ್ವಲ್ಪ ಮಕ್ಕಳ ಶಿಕ್ಷಣ ಅಂದ್ರೆ ತುಂಬಾ ಅವ್ರಿಗೂ ಅಭಿಮಾನ. ಇಲ್ಲಿ ರವಿ ಬೆಳಗ್ಗೆನೆ ಮೈಸೂರಿಂದ ಬಹುಶಃ ಬಂದಿರ್ಬೇಕು. ರವಿ ಬಂದಿದ್ದಾರೆ, ನಮ್ ಡಾಕ್ಟರ್ ಅಂತಾನೆ ಅವರು ಬಂದಿದ್ದಾರೆ. ನಾವೆಲ್ಲ ನಿಮ್ ಜೊತೆ ಇದ್ದೇವೆ, ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ. ಇದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಟ್ರಸ್ಟ್ ನ ಮುಖಂಡರು ನೀವೆಲ್ಲ ಸೇರಿ ಆ ಜವಾಬ್ದಾರಿ ತೆಗೆದುಕೊಡಿ ಅಂತ ಹೇಳಿ ನಿಮ್ಮೆಲ್ಲ ನಮ್ಮ ಟೀಚರ್ಗಳಿಗೆ ವಿಶೇಷವಾಗಿ ಮನವಿ ಮಾಡೋದು. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಕುಟುಂಬಗಳ ಒಂದು ಸಮಸ್ಯೆಗಳಿಗೆ ಇವತ್ತೇನು ನಿಮ್ಮ ಸಂಬಳನೇ ಕೊಡದೆ ಯಾಕೆ ನೀವು ಕೆಲಸ ಮಾಡಿದ್ರೆ ಗೊತ್ತಿಲ್ಲ, ನಿಮ್ಗೂ ಅಭಿನಂದಿಸಬೇಕು. ಅದು 1 ವರ್ಷದಿಂದ ಸಂಬಳ ತಗೊಳ್ದೆ ಕೆಲಸ ಮಾಡುತ್ತೆ 15 ತಿಂಗಳಿಂದ ನಿಮ್ಮನ್ನು ನಾನು ಅಭಿನಂದಿಸಬೇಕಾಗ್ತದೆ. ಆದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗದಾಗೆ ನಿಮ್ ಕುಟುಂಬಗಳ ನಿರ್ವಹಣೆಗೆ ಸಮಸ್ಯೆ ಇಲ್ಲದೆ ಇರೋ ರೀತಿಯಲ್ಲಿ ನಿಮ್ ಜೊತೆ ನಾವಿದ್ದೇವೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತ ಹೇಳಿ ನಮ್ಮ ಶಿಕ್ಷಕರಿಗೂ ಮನವಿ ಮಾಡಿ PUC ವರೆಗೆ ಈ ಶಾಲೆ ಮುಂದುವರಿಯಲಿ ಅಂತ ಬಯಸ್ತೇನೆ. ನಾನು ಸಹ ಶಾಲೆ ಉಳಿವಿಗೆ ಕೈ ಜೋಡಿಸ್ತೇನೆ. ಚುಂಚನಗಿರಿ ಶ್ರೀಗಳ ಜೊತೆಯೂ ಈ ಬಗ್ಗೆ ಮಾತನಾಡಿದ್ದೇನೆ. ಒಂದೇ ರಾತ್ರಿ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಲ್ಲ, ಹಂತ ಹಂತವಾಗಿ ಅಭಿವೃದ್ಧಿ ಮಾಡೋಣ. ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಿ ಅಂತ ಕೇಳ್ತೇನೆ. ಮಂಡ್ಯದಲ್ಲಿ ಮೈಶುಗರ್ ಶಾಲೆ ನಂಬರ್ 1 ಆಗಿರಬೇಕು. 15 ತಿಂಗಳಿನಿಂದ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ಅಭಿನಂದನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸದಾ ನಾನು ಬೆಂಬಲಿಗನಾಗಿರ್ತೇನೆ ಅನ್ನುವಂತ ಭರವಸೆಯನ್ನು ನೀಡಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ, ಐಟಿಐ ಕಾಲೇಜ್ ಇದೆ. ಈ ಆವರಣ ಮತ್ತು ಈ ಕಟ್ಟಡ ಕಾನೂನು ವ್ಯಾಪ್ತಿಯೊಳಗೆ ಶಿಕ್ಷಣ ಇಲಾಖೆಯಿಂದ PUC ವರೆಗೂ ಶಾಲೆಯನ್ನು ನಡೆಸ್ತಕ್ಕಂಥ ನಿರ್ಧಾರ ನೀವು ಮಾಡ್ಕೊಂಡ್ರೆ ನನ್ನಿಂದ ಏನೇನು ಮಾಡಬೇಕು ಸ್ವಲ್ಪ ಸಹಕಾರ ಕೊಡಬೇಕಂತ ನಾನು ಸಿದ್ಧ ಇದ್ದೇನೆ. ಇಂಗ್ಲಿಷ್ ಮೀಡಿಯಂನ ಶಾಲೆಯನ್ನು ತೆರೆಯತಕ್ಕಂಥದ್ದು ಒಳ್ಳೇದು ನನ್ನ ಅಭಿಪ್ರಾಯದಲ್ಲಿ. ಬಟ್ ಇದೆಯಲ್ಲ PUC ವರೆಗೂ ಮಾಡ್ತಕ್ಕಂಥದ್ದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡಿ. ನಾನು ನಮ್ಮ ಸ್ವಾಮೀಜಿಯವ್ರಿಗೂ ಮೊನ್ನೆ ಮಾತಾಡಿದ್ದೇನೆ. ಸ್ವಲ್ಪ ಅಟ್ಲೀಸ್ಟ್ ನೀವು ಇನ್ವಾಲ್ವ್ ಆದರೆ, ಸ್ವಲ್ಪ ಅವರಿಗೆ ಗೈಡ್ ಮಾಡಿದ್ರೆ ಬಹುಶಃ ಒಂದು ಉತ್ತಮವಾದಂಥ ಮಂಡ್ಯ ಜಿಲ್ಲೆಯ ನಮ್ಮ ಹಳ್ಳಿಯ ಮಕ್ಕಳಿಗೆ ಫ್ರೀಯಾಗಿ
ಇವತ್ತು ಎಜುಕೇಶನ್ ಕೊಡ್ಲಿಕ್ಕೆ ನೀವು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಹಳ್ಳಿ ಮಕ್ಕಳು ಒಳ್ಳೆ ವಿದ್ಯೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಪರಪೂಜ್ಯ ನಮ್ಮ ಚುಂಚನಗಿರಿ ಸ್ವಾಮೀಜಿಯವ್ರಿಗೂ ಮಾತನಾಡಿದ್ದೇನೆ. ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದರ ಬಗ್ಗೆ ಕೂತು ಮಾತಾಡೋಣ ಅಂತ ಹೇಳಿ. ಮತ್ತೆ ITI ಇರ್ಬೋದು, ಇದೆಲ್ಲ ಏನು ನಿಮಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೇನಾಗಬೇಕು ಮಾಡಿಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಒಟ್ನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. HDK ನಡೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ರವಿ ಲಾಲಿಪಾಳ್ಯ, ಕರ್ನಾಟಕ ಟಿವಿ, ಮಂಡ್ಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.